ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಒಂದು ಆಟೋ ಸೇಲ್ಗಿದೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ. ಓಕೆ, ಇವಾಗ ಗಾಡಿ ಸೇಲ್ಗಿದೆ ಸರ್, ವಿಡಿಯೋ ಮಾಡಬೇಕಾ? ಹಾಂ, ವಿಡಿಯೋ ಮಾಡಿ ಸರ್. ಈಗ ನನಗೆ ಇದು ಡೀಟೇಲ್ಸ್ ಕೊಡ್ತೀರಾ ಸರ್? ಇದು ಬಜಾಜ್ ಪ್ಯಾಸೆಂಜರ್ ಆಟೋ ಅಲ್ವಾ ಸರ್ ಇದು? ಹಾಂ, ಹೌದು ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? ಇದು ಗಾಡಿ ನಿಮ್ಮ ಇದು 2025 ಸರ್. ನಿಮ್ಮ ಮೊನ್ನೆ ತಗೊಂಡಿದ್ದು 10 ದಿವಸ ಆಯ್ತು. ಹೊಸ ಗಾಡಿ ಸರ್, 2025. ಹಾಂ, 2025. ಹೋದ ಬುಧವಾರ 18ನೇ ತಾರೀಕಿಗೆ ಬುಕ್ಕಿಂಗ್ ಮಾಡಿದ್ದು. ಹಾಂ ಹಾಂ ಹಾಂ. ನಾನು ಮನೆಗೆ ತಂದಿದ್ದು ಭಾನುವಾರ ದಿವಸ ತಂದಿದ್ದೀನಿ. ಮತ್ತೆ ಓಡಿಸ್ಕೊಳ್ಳಿ ಸರ್, ಹೊಸ ಎಟ್ಟ ಏನಕ್ಕೆ ಸೇಲ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಓಡಿಸಿ ನನಗೆ ಆಗ್ತಾ ಇಲ್ಲ. ಹ್ಞೂ. ನನಗೆ ತಲೆ ಸುತ್ತು ಬಂದಂಗೆ ಆಗ್ತದೆ ಗಾಡಿ ಓಡಿಸಿದ್ರೆ. ಅಯ್ಯೋ, ಮುಂಚೆ ಯೋಚನೆ ಮಾಡ್ಬೇಕಲ್ಲ ಸರ್, ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟು ತಗೊಂಡು ಇವಾಗ ಈ ಥರ ಮಾಡ್ಕೊಂಡು. ಅದನ್ನು ಕರೆಕ್ಟ್ ಸರ್, ಅದಕ್ಕೋಸ್ಕರನೇ ನನಗೆ ಓಡ್ಸಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕೊಟ್ಟು ಬಿಡೋಣ ಅಂತ. ಇನ್ನು ನಂಬರ್ ಪ್ಲೇಟ್ ಕೂಡ ಬಂದಿಲ್ವಲ್ಲ ಸರ್ ಅದಕ್ಕೆ, ಹೊಸ ಗಾಡಿ? ಬಂದಿಲ್ಲ ಸರ್, ಇವಾಗ ಬಂದಿದೆ, ಅದು ನಂಬರ್ ಬಂದಿದೆ. ಆದ್ರೆ ಅಲ್ಲಿ ಇದಕ್ಕೆ 30ನೇ ತಾರೀಕು ಹೋಗ್ಬೇಕು ಸರ್, ಎಲ್ಲ ಬೋರ್ಡ್ ಹಾಕ್ಸ್ಕೊಂಬರಕ್ಕೆ. ಗಾಡಿ 2025 ಮಾಡಲಲ್ವಾ ಸರ್? ಹಾಂ, 2025 18ನೇ ತಾರೀಕು ಬುಕ್ಕಿಂಗ್ ಮಾಡಿದ್ದು. ಭಾನುವಾರ ತಂದಿದ್ದೀನಿ, ಒಂದು 4 ದಿವಸ ಓಡಿಸಿದ್ದೀನಿ ಸರ್. ಯಾವ ತಿಂಗಳು ಗಾಡಿ ಸರ್? ಇದೇ ತಿಂಗಳಲ್ಲೇ? ಇದೇ ತಿಂಗಳಲ್ಲಿ ಸರ್, ಮೊನ್ನೆ 18ನೇ ತಾರೀಕು. ಇವತ್ತು ಎಷ್ಟು 9 ದಿವಸ ಆಗಿದೆ ಸರ್ ಇವತ್ತಿಗೆ. ಸರಿ ಸರ್, ಆಯ್ತು. ಓನರ್ ಫಸ್ಟ್ನೇ ಓನರೇ, ಅದೇನು ಕೇಳಂಗಿಲ್ಲ, ಇನ್ನು ನೀವೇ? ಇಲ್ಲ ಸರ್, ಅವ್ರಿಗೆ ಆಗುತ್ತೆ. ಇವಾಗ ಯಾರು ತಗೊಂತಾರೆ ಫಸ್ಟ್? ಅದೇ ಇವಾಗ ಅಂದ್ರೆ ನಿಮ್ಮ ಹೆಸರಿಗೆ ಇನ್ನೂ ಟ್ರಾನ್ಸ್ಫರ್ ಕೂಡ ಆಗಿಲ್ಲ? ಆಗಿಲ್ಲ. ಅವರು ಹೇಳಿದಾರ, ಯಾರು ಯಾರನ್ನು ಕರ್ಕೊಂಬ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಂತ. ಯಾಕಂದ್ರೆ ನಾನು DL ಇಲ್ಲವಲ್ಲ. ಓಕೆ, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಸರ್, ಅರ್ಜೆಂಟಾಗಿ ಏನು ಕಷ್ಟ ಕೈ ಹಾಕಕ್ಕೆ ಹೋದ್ರಿ? ನಾನು ಅಲ್ಲಿ ಇಲ್ಲಿ ಹೋಗಿ ಅದನ್ನ ತಗೊಂಡು ಹೋಗಿ ಅಲ್ಲಿ ಇಲ್ಲಿ ಇದು ಕಟ್ಟಿ ಬಂದ್ಬಿಟ್ಟಿನಿ ಪೈನ್ಗಳು, ಹೊಸ ಗಾಡಿ ಓಡಿಸ್ಬಿಟ್ಟು ಹೊರಗಡೆ ಎಲ್ಲ. ಸರಿ, ಆಯ್ತು, ಇರ್ಲಿ ಬಿಡಿ ಸರ್. ಹೊಸ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದೇ ಇರುತ್ತೆ. ಟ್ರಾನ್ಸ್ಫರ್ ಇದಾವೆ ಸರ್, ನನಗೆ ಇನ್ನೇನು ಕೊಟ್ಟಿಲ್ಲ. ಇವಾಗ ಯಾರು ಬಂದ್ರೆ ಅವ್ರ ಹೆಸರಿಗೆ ಆಗುತ್ತೆ. ಅದು DL ಇದ್ರೆ ಅವ್ರಿಗೆ ಅವ್ರ ಹೆಸರಿಗೆ ಆಗುತ್ತೆ. ಇವಾಗ ನಂದು ಡಾಕ್ಯುಮೆಂಟ್ಸ್ ಐತೆ ತೆಗೆದು ಅವ್ರದ್ದು ತಗೊಂತಾರೆ ಸರ್. ಸರಿ, ಆಯ್ತು. ಫಸ್ಟ್ ಪಾರ್ಟಿನೇ ಅವ್ರು ಆಗ್ತಾರೆ. ಸರಿ ಸರ್, ಆಯ್ತು. ಇನ್ನೇನು ಯಾವುದೇ ಡೀಟೇಲ್ಸ್ ಏನು ಕೇಳಂಗಿಲ್ಲ, ಎಲ್ಲ ಕರೆಕ್ಟಾಗಿರುತ್ತೆ. ಗಾಡಿ ಪೇಂಟಿಂಗ್ ಕರೆಕ್ಟಾಗಿದೆ, ಇನ್ಶೂರೆನ್ಸ್ ಇದೆ. ಯಾವುದು ಸಿಗ್ನಲ್ ಜಂಪು, ಓವರ್ ಸ್ಪೀಡ್, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳು, ಆ ಥರ ಏನಾದ್ರು ಫೈನ್ಗಳು ಇದೆಯಾ ಸರ್? ಯಾವುದಿಲ್ಲ ಸರ್, ಇನ್ನು ನಂಬರ್ ಬಂದಿಲ್ಲ. ಅಲ್ಲ, ನಂಬರ್ ಬಂದಿಲ್ಲ, ಹೆಂಗೆ ಹಾಕ್ತಾರೆ ಹಂಗೆ? ಕರೆಕ್ಟ್, ಅದು ನಿಜ. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ? ಏನಿಲ್ಲ ಸರ್, ಎಲ್ಲ ಟಾಪು ಎಲ್ಲ ಹೊಡಿಸಿದ್ದೀನಿ, ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಅವ್ರು ಏನು ತಗೊಂಡು ಓಡಿಸೋದಷ್ಟೇ. ಓಕೆ, ಟೈರ್ ಕಂಡೀಷನ್ ಇನ್ನೇನು ಕೇಳಂಗಿಲ್ಲ, ಫುಲ್ಲು ಇರುತ್ತೆ. 90-95% ಎಲ್ಲ ಫುಲ್ ಇದೆ ಸರ್. ಎಲ್ಲ ಸಾಮಾನು ಆದರೂ ಎಲ್ಲ ಏನೇನು ಬೇಕು ಎಲ್ಲ ಕೊಡ್ತೀನಿ ಅವರಿಗೆ. ಏನಕ್ಕೆ ಸ್ಕ್ರಾಚಸ್, ಆಕ್ಸಿಡೆಂಟ್ ಈ ಥರ ಏನೂ ಆಗಿಲ್ಲಲ್ಲ ಸರ್ ಇನ್ನು? ಏನಿಲ್ಲ ಸರ್, ಏನಾಗಿಲ್ಲ. ಓಕೆ, ಇದು ಫ್ಯೂಲ್ ಪೆಟ್ರೋಲ್ ಜೊತೆ CNG ಇದೆಯಾ? ಹಾಂ, CNG ಪೆಟ್ರೋಲ್ ಇದೆ ಸರ್. ಓಕೆ, ಮೈಲೇಜ್ ಎಲ್ಲ ಎಷ್ಟು ಅಂತ ಚೆಕ್ ಮಾಡಿದ್ದೀರಾ ಸರ್ CNGಲಿ? ಏನು ಅವ್ರು ಹೇಳಿದಾರೆ ಸರ್, 45 ಹೇಳಿದಾರೆ. 45-40 ಅಂತ ಬಂದೇ ಬರ್ತದೆ ಸರ್. ಓಕೆ, ಈಗ ನೀವು ಓನರ್ ಅಂತ ಹೇಳೋಕ್ಕಾಗಲ್ಲ, ಇನ್ನು ಗಾಡಿ ನಿಮ್ಮ ಹೆಸರಿಗೂ ಕೂಡ ಆಗಿಲ್ಲ ಅಲ್ವಾ? ಆಗಿಲ್ಲ ಸರ್. ನಮ್ಗೆ ಇವೆಲ್ಲ ತಗೊಂಡಾರೆ ಡೀಟೇಲ್ಸ್. ಒಟ್ಟಿನಲ್ಲಿ ಅವ್ರಿಗೆ ಕೇಳಿದ್ವಿ, ನಾವು ಗಾಡಿ ತಗೊಂಡ್ವಲ್ಲ ಅವ್ರ ಹತ್ರ, ಯಾರಾದ್ರೂ ಇದ್ರೆ ನಿನ್ನ ಕಡೆ ಕರ್ಕೊಂಬ, ಅವ್ರಿಗೆ ಅವ್ರ ಹೆಸರಿಗೆ ಮಾಡ್ತು ಅಂತ ಹೇಳಿದ್ದಾರೆ ಸರ್ ಅವರು. ಓಕೆ ಸರ್, ಆಯ್ತು, ಇರಲಿ, ನೋಡೋಣ, ಟ್ರೈ ಮಾಡೋಣ. ಯಾರಿಗಾನ ಹೊಸ ಗಾಡಿ ತಗೊಳ್ಳೋದಿದ್ರೆ ಬರ್ತಾರೆ ಸರ್. ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್, ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಇದು ಆಂಧ್ರಹಳ್ಳಿ ಸರ್, D ಗ್ರೂಪ್. ಅಂದ್ರಳ್ಳಿ ಇಲ್ಲೇ ಅಲ್ವಾ ಸರ್? PNS ಸೆಕೆಂಡ್ ಸ್ಟೇಜ್ ಹತ್ರ? D ಗ್ರೂಪ್. ಹಾಂ, ಹೌದು ಸರ್. ಓಕೆ, PNS ಸೆಕೆಂಡ್ ಸ್ಟೇಜ್ ಹತ್ರ ಅಂದ್ರಳ್ಳಿ D ಗ್ರೂಪ್ ಅಂತನಾ? ಹೌದು ಸರ್. ಈಗ ಕೊನೆಯದಾಗಿ ಸರ್, ಇನ್ನು ಫೋನ್ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ ಯಾರು. ಹಾಂ ಸರ್, ಗಾಡಿ ಮೇಲೆ ಯಾವ್ದಾದ್ರು ಲೋನ್ ಇದೆಯಾ? ಲೋನ್ ಇದೆ ಸರ್, ಮತ್ತೆ ಲೋನ್ ಎಲ್ಲ ತಗೊಂಡಿದ್ದು ನಾನು. ಹೌದಾ? ಒಂದೇ ನಿಮಿಷ. 70,000 ಡೌನ್ ಪೇಮೆಂಟ್ ಕಟ್ಟಿದ್ದೀನಿ. 70,000 ಡೌನ್ ಪೇಮೆಂಟ್ ಮಾಡಿ ಲೋನ್ಗೆ ಹಾಕ್ಸ್ಕೊಂಡಿದ್ದೀರಿ ಇವಾಗ? ಹಾಂ, ಲೋನ್ಗೆ ಹಾಕ್ಸ್ಕೊಂಡಿದ್ದೀನಿ.
$9,360 ಬರ್ತದೆ ಸರ್ ತಿಂಗಳಿಗೆ. 9,360. ಎಷ್ಟು ತಿಂಗಳು ಸರ್ EMI ಇರೋದು ಲೋನು? 35 ತಿಂಗಳು. 35 ತಿಂಗಳು. ನೀವು ಡೌನ್ ಪೇಮೆಂಟ್ ಇವಾಗ 70,000 ಮಾಡಿದ್ದೀರಾ? 70,000 ಮಾಡಿದ್ವಿ. ಅದು ಬಿಟ್ಟು ನಾನು ಎಕ್ಸ್ಟ್ರಾ ಟಾಪು ಎಲ್ಲ ಹೊಡ್ಸಿದ್ದು 15,000 ಆಗಿದೆ ಸರ್. ಎಲ್ಲ ಒಂದು 85,000 ಆಗಿದೆ ಇವಾಗ ಹಂಗಾರೆ? 85,000 ಆಗಿದೆ ಸರ್. ಓಕೆ, ಈಗ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ಇವಾಗ? ಎಷ್ಟು ಕೊಟ್ಟರೆ ನೀವು ಗಾಡಿ ಬಿಡ್ತೀರಾ? ನಾನು ಮೊನ್ನೆ ಹೇಳಿದ್ದೀನಿ ಸರ್, 75 ಹೇಳಿದ್ದೀನಿ. ಹಾಂ ಹಾಂ. 10,000 ಬಿಟ್ಟಿದ್ದೀನಿ. ಇವಾಗ ನಿಮ್ಮ ಚಾನಲ್ ಕಡ್ಲಿದ್ದು ಬಂದ್ರೂ $5,000 ಬಿಡ್ತೀನಿ. $70,000 ಕೊಟ್ಟರೆ ಸಾಕು. 70,000 ಬಿಟ್ಟು ಕೊಟ್ಟರೆ ಗಾಡಿ ಬಿಡ್ತೀರಾ? ಬಟ್ ಅವ್ರಿಗೂ ತಗೊಳ್ಳೋರ್ಗು ಲೋನ್ ಆಗಬೇಕಲ್ಲ ಸರ್? ಲೋನ್ ಆಗುತ್ತೋ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಅವ್ರಿಗೆ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಇಲ್ಲ ಸರ್, ಆಗುತ್ತೆ. ಇದೆಲ್ಲ ಇದ್ರ ಕಡ್ಲಿದ್ದಲ್ಲ ಸರ್, ಯಾರಿಗಾದ್ರೂ ಆಗುತ್ತೆ. EMI ಎಷ್ಟು ಫುಲ್ ಲೋನ್ ಕ್ಲಿಯರ್ ಆಗೋದ್ರೊಳಗಡೆ ಎಷ್ಟು ಬಂದ್ಬಿಡ್ತದೆ ಒಂದ್ಸರಿ ನೋಡ್ತೀನಿ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. 9,360 ಇಂಟು 35 ತಿಂಗಳಲ್ವಾ ಸರ್ EMI ಇರೋದು ಲೋನು? ಹೌದು ಸರ್. 35 ಅಲ್ಲಿಗೆ 3,27,000 ಆಗುತ್ತೆ. ಸೊ ಇದೊಂದು 70, ಅಲ್ಲಿಗೆ 390, ಹತ್ತಿರ 4 ಲಕ್ಷ. 4 ಲಕ್ಷ ಆಯ್ತು ಸರ್. EMI ಹೋಗ್ತೀನಿ ಅಂದರೆ 4 ಲಕ್ಷ ಆಗುತ್ತೆ. ನಿಮ್ಗೆ EMI ಬೇಕಾ? ಒಂದೇ ಸರಿ ಕ್ಲಿಯರ್ ಮಾಡ್ತೀವಿ ಅಂದರೆ ಬೇಡವಾ? ನಮ್ಮ ಕೈಲಿ ಆಗಲ್ಲ ಸರ್. ಇವಾಗ ಅವ್ರು ಅಷ್ಟು ಕೊಡ್ಬೇಕಲ್ಲ ಇವಾಗ ಅಮೌಂಟ್. ಇದನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಮತ್ತೆ ಇವಾಗ ಫುಲ್ ಕ್ಯಾಶ್ ಅಂದ್ರೆ ಯಾರು ಕೊಡ್ತಾರೆ ಹೇಳು? ಹೌದು. ಇವಾಗ EMI ಕೊಡೋಕ್ಕೆ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್. ಇದನ್ನ ಕಡಿಮೆ ಕೊಟ್ರೆ ಅವರಿಗೆ ನಾ ಬೇಕಾದ್ರೆ ಇನ್ನು ನಿಮ್ಮ ಕಡ್ಲಿದ್ದು ಬಂದ್ರೆ ಇನ್ನೂ ಕಡಿಮೆ ಮಾಡ್ತೀನಿ ಬೇಕಾದ್ರೆ. ಸರಿ ಸರ್, ಆಯಿತು. ನೋಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೆಳಿಗ್ಗೆ 9 ಗಂಟೆಗೆ ಬರುತ್ತೆ ನೋಡಿ ಸರ್ ವಿಡಿಯೋ. ಹಾಂ ಸರಿ ಸರ್, ಥ್ಯಾಂಕ್ ಯು ಸರ್. ಮಾಡಿದ್ರೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.